ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಜಿಕೆ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈಗ ನೀವು CR ಪೊಲೀಸ್ ಕಾನ್ಸ್ಟೇಬಲ್ ಮತ್ತು DR ಎಲ್ಲಿಗೆ ಅಪ್ಲೈ ಮಾಡಬೇಕು ಅಂತ, ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡಿದರೆ ಚೆನ್ನಾಗಿ, ಅಥವಾ ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿದರೆ ನನಗೆ ಜಾಬ್ ಸಿಗೋ ಸಾಧ್ಯತೆ ಇದೆ, ಅಥವಾ ನನ್ನ ಕ್ಯಾಸ್ಟ್ ಈ ಥರ ರಿಸರ್ವೇಷನ್ ಇದೆ ಅನ್ನೋದು ನಿಮ್ಮೆಲ್ಲ ಡೌಟ್ ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವೆರಿ ಇಂಪಾರ್ಟೆಂಟ್ ಇದೆ, ಯಾಕಂದರೆ .25 ಕೂಡ ವೆರಿ ಇಂಪಾರ್ಟೆಂಟ್. ನಮ್ಮ ಎಷ್ಟೋ ಜನ ಫ್ರೆಂಡ್ಸು .25 ಮಿಸ್ ಆಗಿ ಇವತ್ತು ಊರಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮಗಿಂತ ಟ್ಯಾಲೆಂಟೆಡ್ ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಂದರೆ .25 ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯಾವ ಡಿಸ್ಟಿಕ್ಕಿಗೆ ಹಾಕಿದರೆ ಅನುಕೂಲ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಇದು ನೋಡ್ಕೊಳ್ಳಿ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಂದರೆ CAR ಅಂದರೆ ಇದು CAR ಅಂದರೆ ಯಾರಿಗೂ ಗೊತ್ತಪ್ಪ ಅಂದರೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್. ಅಂದರೆ CAR ಬಂದ್ಬಿಟ್ಟು ಈಗ ಬೆಂಗಳೂರು ಸಿಟಿ, ಅದಾದ ನಂತರ ಮೈಸೂರು, ಸೊ ಒಟ್ಟು ಸಿಟಿಗಳಲ್ಲಿ ಬರುತ್ತೆ. HD ಹುಬ್ಳಿ ಧಾರವಾಡ ಆ ಥರ ಬರುತ್ತೆ. DR ಅಂದರೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ, ಅರ್ಥ ಆಯ್ತಾ? ಆರ್ಮ್ಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಸೊ ಎಷ್ಟು ಹುದ್ದೆಗಳಿಲ್ಲವು ನಾನು ಮಾತಾಡ್ತಿರೋದು ಮಿಕ್ಕಿರೋದಂದರೆ ನಾನ್ HK ಯಾರಾದರೂ ಇದ್ದರೆ ದಯವಿಟ್ಟು ವಿಡಿಯೋ ನೋಡಿಬಿಡಿ. HK ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಬಿಕಾಸ್ ನಿಮ್ಮ ಟೈಮ್ ವೆರಿ ಇಂಪಾರ್ಟೆಂಟ್ ನನಗೆ, ಅರ್ಥ ಆಯ್ತಾ? ನೆಕ್ಸ್ಟು ಎಲ್ಲಿಗೆ ಅಪ್ಲೈ ಮಾಡಬೇಕು? ಸೊ ನಾನು ಈಗಾಗಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು, ಬೇಸ್ಡ್ ಆನ್ ಯುವರ್ ರಿಸರ್ವೇಷನ್, ನೀವು 2A ಆಗಿದ್ದರೆ ಯಾವ ಡಿಸ್ಟಿಕ್ ಅಪ್ಲೈ ಮಾಡಬೇಕು, ಒಮ್ಮೆನಾಗಿದ್ದರೆ ಯಾವ ಡಿಸ್ಟಿಕ್ ಅಪ್ಲೈ ಮಾಡಬೇಕು, ಖಂಡ ಮೀಡಿಯಮ್ ರೂರಲ್ ಆಗಿದ್ದರೆ ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡಿದ್ರೆ ಬೆಸ್ಟ್ರು ಅನ್ನೋದನ್ನು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಇದೇ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬನ್ನಿ. ಅದಾದ ನಂತರ ನೀವು ವಿಡಿಯೋ ನೋಡಿ, ಯಾಕೆಂದರೆ ನಿಮಗೊಂದು ಐಡಿಯಾ ಬರುತ್ತೆ. ಬಿಕಾಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಡಿಸ್ಟಿಕಲ್ಲೂ ಅವರೇ ಆ ಟೈಮಲ್ಲಿ ಕಟಪ್ ಏನಿತ್ತು, ನೆಕ್ಸ್ಟ್ ಯಾವ ಥರ ಕಟಪ್ ಬರುತ್ತೆ, ಪ್ರತಿಯೊಂದನ್ನು ನಾವು ಅನಲೈಸ್ ಮಾಡಿ ಇದನ್ನು ವಿಡಿಯೋ ಮಾಡ್ತಿರೋದು. ಸೊ ಅದು ನೋಡ್ಕೊಂಬನ್ನಿ. ಇವಾಗ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು CR ಹೇಳ್ತೀನಿ. ಸೊ ಫಸ್ಟು ಏನು ನೋಡಿ, ಇಲ್ಲಿ ಬೆಂಗಳೂರು ನಗರ ಈ 1421ರಲ್ಲಿ 949 ಬೆಂಗಳೂರು ನಗರ ಇದೆ. ಇದರಲ್ಲಿ ಲೇಡೀಸ್ದಿಲ್ಲ, ದಯವಿಟ್ಟು ಯಾರು ಲೇಡೀಸ್ ಇದ್ರೆ ವಿಡಿಯೋ ನೋಡಬೇಡಿ, ಬಿಕಾಸ್ ಲೇಡೀಸ್ದಿಲ್ಲ, ಬರೀ ಬಾಯ್ಸ್ದು ಮಾತ್ರ ಆಯಿತು. ಸೊ ದಟ್ 949 ಹುದ್ದೆಗಳ ವರ್ಗೀಕರಣ ಆಯಿತಾ. ಬೆಂಗಳೂರಲ್ಲೇ ಇದೆ ಇಷ್ಟು, ಕ್ಯಾಸ್ಟ್ ಇಲ್ಲದೆ. ನಾನು ಬೆಂಗಳೂರು ಲಾಸ್ಟ್ ಹೇಳ್ತೀನಿ, ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಬೇರೆ ಕಡೆಗೆ ನಾನು ಈ ಪೋಸ್ಟ್ ನೋಡ್ಕೊಳ್ಳಿ ಎಲ್ಲ ಹೆಂಗಿದೆ ಅಂತ, ಬೇರೆ ಕಡೆಗೆ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದನ್ನು ನೋಡ್ಕೊಂಡ್ಬರ್ತೀನಿ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಇದು CA. ಸೊ ನಂದು ಕೂಡ ಇಲ್ಲಿ 3rd ರ್ಯಾಂಕು ಮೈಸೂರು ನಗರದಲ್ಲಿ ಆಗಿತ್ತು. ನಾನು ಸಿವಿಲ್ ಬೆಂಗಳೂರು ಸಿಟಿ ಆಯ್ಕೆ ಮಾಡಿಕೊಂಡೆ. ಸೊ ಮೈಸೂರು ಸಿಟಿ ಇದೆ. ಯಾರು ಬೆಂಗಳೂರು ಸಿವಿಲ್ಗೆ ಅಪ್ಲೈ ಮಾಡಿದ್ದೀರಾ, ಇನ್ನೆರಡು ಬೆಂಗಳೂರು ಇರೋರು, ಅವರು ಮೈಸೂರು DR ಅಪ್ಲೈ ಮಾಡಿ ಆಯಿತಾ. ಮೈಸೂರು DRನ ಅಪ್ಲೈ ಮಾಡಿ, ಅರ್ಥ ಆಯ್ತಾ? ಇಲ್ಲಿ ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ, ಯಾರ್ದು ಗ್ರಾಮೀಣ ಇತ್ತು ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಗ್ರಾಮೀಣ ಇದ್ದವರು ಓನ್ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡ್ಕೊಳ್ಳಪ್ಪ, ತಲೆ ಕೆಡಿಸ್ಕೊಬಿಡಿ. ಗ್ರಾಮೀಣ ಇದ್ದವರು ಅಪ್ಲೈ ಮಾಡ್ಕೊಳ್ಳಿ, ಬಿಕಾಸ್ 16+7 ಇಷ್ಟು ಪೋಸ್ಟು ಅವರಿಗೆ ಅವೈಲೇಬಲ್ ಇರುತ್ತೆ. ಅದಾದ ನಂತರ ಪ್ರವರ್ಗ 2A ವಿತ್ ಗ್ರಾಮೀಣ ಯಾರಿದೆ, ದಯವಿಟ್ಟು ಇನ್ ಆ್ಯಂಡ್ ಅರೌಂಡ್ ಇರೋರು ನೀವು ಇಲ್ಲೇ ಅಪ್ಲೈ ಮಾಡಿ, ಅರ್ಥ ಆಯ್ತಾ? ಇಲ್ಲೇ ಅಪ್ಲೈ ಮಾಡ್ಕೊಳ್ಳಿ ನೀವು, ದೇರ್ ಇಸ್ ಚಾನ್ಸಸ್ ನಿಮ್ಗೆ ಯಾವ್ದಾದ್ರು ಇರುತ್ತೆ. ಅದಾದ ನಂತರ ಪ್ರವರ್ಗ 2A ನೀವು ಏನಾದರೂ ಇನ್ ಆ್ಯಂಡ್ ಅರೌಂಡ್ ಅಲ್ಲೇ ಇದ್ರಿ ಅಂದರೆ 2B, ಇವು ಎಲ್ಲ ನೀವೇನಿದಿರಲ್ಲ ಮೆಜಾರಿಟಿ, ಇದೇನಿಗೆ 55 ಪೋಸ್ಟ್ ಇದೆ. ಕಾಂಪಿಟೇಷನ್ ಕಂಪೇರ್ ಟು ಬೆಂಗಳೂರು ಅಂತ ಎಲ್ಲ ಬೆಂಗಳೂರಿಗೆ ಹಾಕಿಬಿಡ್ತಾರೆ CR. ಸೊ ಇನ್ ಆ್ಯಂಡ್ ಅರೌಂಡ್ ಯಾರಿದ್ದೀರಾ ದಯವಿಟ್ಟು ನೀವು ಅಲ್ಲೇ ಅಪ್ಲೈ ಮಾಡಿ. ನೆಕ್ಸ್ಟು ಮಂಗಳೂರು ಸಿಟಿ ಹುದ್ದೆಗಳು ಕಡಿಮೆ ಇದೆ. ಪ್ರವರ್ಗ 3A ಇದೆ, ದಯವಿಟ್ಟು ದೇವ್ರಿಗೆ ನೀವು ಇಲ್ಲಿ ಅಪ್ಲೈ ಮಾಡಬೇಡಿ. ನಿಮ್ಮದು ಓನ್ ಡಿಸ್ಟಿಕ್ ಆಗಿದ್ದರೂ ಅಪ್ಲೈ ಮಾಡಬೇಡಿ. ಅದಾದ ನಂತರ ಪರಿಶಿಷ್ಟ ST ಅವರು ಅಪ್ಲೈ ಮಾಡಬೇಡಿ ಇಲ್ಲಿ, ಬಿಕಾಸ್ ನಿಮ್ಮ ಕ್ಯಾಸ್ಟಿಗೆ ಇಲ್ಲಿ ಕಾಂಪಿಟೇಷನ್ ಮಾಡೋಕ್ಕೆ ಯಾವುದು ಪೋಸ್ಟೇ ಇಲ್ಲ. ಸೊ ಇಲ್ಲಿ ಯಾರಿಗೆ ಸಜೆಸ್ಟೇಬಲ್ ಅಂದರೆ, ಓನ್ ಡಿಸ್ಟಿಕ್ ಏನಾದರೂ ಇದ್ದರೆ ಉತ್ತರ ಕರ್ನಾಟಕದವ್ರು ಯಾರು ಅಪ್ಲೈ ಮಾಡಬೇಡಪ್ಪ, ಇಲ್ಲಿ UKದವ್ರು ಯಾರು ಅಪ್ಲೈ ಮಾಡಬೇಡಿ, ಯಾಕೆ ಪೋಸ್ಟೇ ಇಲ್ಲ ಇಲ್ಲಿ. ಸೊ ದಟ್ ಯಾರಾದರೂ ಆಜು ಈ 2Aದವ್ರು ಇದ್ದರೆ, ಅಥವಾ ಇನ್ ಆ್ಯಂಡ್ ಅರೌಂಡ್ ಮಂಗಳೂರು ಸುತ್ತಮುತ್ತ ಯಾರು ಇರ್ತೀರಾ ಅವರು ಅಪ್ಲೈ ಮಾಡ್ಕೊಳ್ಳಿ. ಜಾಸ್ತಿ ಓದಿಲ್ಲ ಸರ್, ಚೆನ್ನಾಗಿ ಓದಿಲ್ಲ ಅಂದರೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಮಂಗಳೂರು ಸಿಟಿಗೆ ಅಪ್ಲೈ ಮಾಡಬೇಡಿ. ಯಾರೇ ಹೇಳಿ ಮಂಗಳೂರು ಕಟಪ್ ಕಡಿಮೆ ಇರುತ್ತೆ, ಹೌದಪ್ಪ, ಅದು ನಾನು ಹೇಳಿರೋದು ಸಿವಿಲ್ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಇದು CRಗೆ ಮಂಗಳೂರು ಸಜೆಸ್ಟೇಬಲ್ ಅಲ್ಲ, ಯಾರಿಗೂ ಸಜೆಸ್ಟ್ ಮಾಡಲ್ಲ ನಾನು, ಅರ್ಥ ಆಯ್ತಾ? 2Aದವ್ರ ಅಕ್ಕಪಕ್ಕ ಇದ್ದರೆ ಮಾಡ್ಕೊಳ್ಳಿ ಅಲ್ಲೇ. ಕಲಬುರಗಿ ಸಿಟಿ, ಇಲ್ಲಿ ಪ್ರವರ್ಗ 1 ಅಪ್ಲೈ ಮಾಡಬೇಡಿ, ಪ್ರವರ್ಗ 3A ಅಪ್ಲೈ ಮಾಡಬೇಡಿ. ಅದಾದ ನಂತರ ಇವರು ಕೂಡ ಒಂದೊಂದೇ ಪೋಸ್ಟ್ ಇದೆ, ನೀವು ಜಾಸ್ತಿ ತಲೆ ಕಟ್ಕೊಂಡು ಹೋಗ್ಬಿಡಿ, ಅಪ್ಲೈ ಮಾಡಬೇಡಿ.
ಯಾರು ತುಂಬ ಚೆನ್ನಾಗಿ ಓದಿದ್ದೀವಿ ಸರ್, ನಾವು ಕಾನ್ಫಿಡೆಂಟ್ ಇದ್ದೀವಿ, ಒಂದು ಪೋಸ್ಟ್ ಇದ್ರೂ ಆಗ್ತೀನಿ ಅನ್ನೋರು ಒಬ್ಬೊಬ್ರು ಇರ್ತೀರಾ, ನನಗೆ ಗೊತ್ತು ಪ್ರತಿಷ್ಠಿತೆಯಲ್ಲಿ. ಅವರು ಇನ್ ಆ್ಯಂಡ್ ಅರೌಂಡ್ ಕಲಬುರ್ಗಿ ಯಾರು ಇರ್ತೀರಾ ಅವರು ಇಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅಪ್ಲೈ ಮಾಡಿ. ಉಳಿದವ್ರನ್ನ ಯಾರು ಅಪ್ಲೈ ಮಾಡಿದ್ರೆ ಅಲ್ಲಿ ಅಪ್ಲೈ ಮಾಡಿಬಿಡಿ. ಸೊ ಬರೀ ಬೆಂಗಳೂರು ಅಂತ ಹೋಗ್ಬಿಡಿ. ಚಿಕ್ಕಬಳ್ಳಾಪುರ ಇಲ್ಲಿ ಕಾಂಪಿಟೇಷನ್ ಕೂಡ ಕಡಿಮೆ ಇರುತ್ತೆ. ಯಾರು ಇಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ 2A ಯಾರಿದ್ದೀರಾ ನೋಡಿ, ನಿಮಗೆ ಎಷ್ಟು ಹುದ್ದೆಗಳಿದಾವೆ ಅಂದರೆ 10+5 15, 2A ಪ್ಲಸ್ ಗ್ರಾಮೀಣ ಆಗಿದ್ದರೆ, ಪ್ಲಸ್ 4+2 8. ಅರ್ಥ ಆಯ್ತಾ? ಟೋಟಲ್ ಆಗಿ ನಿಮಗೆ 23 ಪೋಸ್ಟ್ ಬರ್ತಾವೆ. 8 5 13 23 ಪೋಸ್ಟ್ ಬರ್ತಾವೆ. ಅರ್ಥ ಆಯ್ತಾ? ಸೊ 2Aದವ್ರು ಇಲ್ಲಿ ಅಪ್ಲೈ ಮಾಡ್ಬೋದಪ್ಪ. ನೀವು ಎಲ್ಲಿಯವರಾಗಿರಿ, ಉತ್ತರ ಕರ್ನಾಟಕ ಆಗಿರಿ, ಯಾರೇ ಆಗಿರಿ, 2Aದವರು ಇಲ್ಲಿ ಅಪ್ಲೈ ಮಾಡ್ಬೋದು. ಯಾರು ಅಪ್ಲೈ ಮಾಡಬಾರ್ದು ಅಂದರೆ ಇಲ್ಲಿ 2B 3Aದವ್ರು ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ಬೇಡಿ. 2Aದವ್ರು ಅಂದರೆ ನಿಮ್ಗೆ ಏನಾದರೂ ಇನ್ ಆ್ಯಂಡ್ ಅರೌಂಡ್ ನೀವು ಕೋಲಾರದಲ್ಲಾಗಿದ್ದರೆ, ಚಿಕ್ಕಬಳ್ಳಾಪುರದಲ್ಲಿ ಆಗಿದ್ದರೆ ಇನ್ ಆ್ಯಂಡ್ ಅರೌಂಡ್ ನೀವು ಅಪ್ಲೈ ಮಾಡಬಹುದು. ಒಳ್ಳೆ ಸಜೆಷನ್ಸ್ ಇಲ್ಲಿ. ಸೊ ಒಂದೊಂದು ಪೋಸ್ಟ್ ಇದೆ, ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಇವ್ರು ಯಾರಿದ್ರೆ ಅಪ್ಲೈ ಮಾಡಿ, ಓನ್ ಡಿಸ್ಟಿಕ್ ಅವ್ರು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಮೈಸೂರು ಜಿಲ್ಲೆ. ಇದು ಮೈಸೂರು ಸಿಟಿ ಅಲ್ಲ, TR ಇದು ಮೈಸೂರು ಜಿಲ್ಲೆ ಡಿಸ್ಟಿಕ್ಕಿಗೋಸ್ಕರ ಬರುತ್ತೆ ಇದು. ಸೊ ಇಲ್ಲಿ ಓನ್ ಡಿಸ್ಟಿಕ್ನವ್ರು ಅಪ್ಲೈ ಮಾಡ್ಕೊಳ್ಳಿ. ಪೋಸ್ಟ್ ತುಂಬ ಕಡಿಮೆ ಇದೆ, ಓನ್ ಡಿಸ್ಟಿಕ್ ಅವ್ರು ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ಕನ್ನಡ ಮೀಡಿಯಮ್ ಇತ್ತು, ನೀವು 2B ಆಗಿ ಕನ್ನಡ ಮೀಡಿಯಮ್ ಇದ್ದರೆ, ಸಾರಿ ಗ್ರಾಮೀಣ ಮಾಧ್ಯಮ ಆಗಿದ್ದರೆ, ಕನ್ನಡ ಮೀಡಿಯಮ್ ಒಂದು ಪೋಸ್ಟ್ ಇಲ್ಲ, ಒಂದು ನಿಮಿಷ. ನೀವು 2B ಆಗಿದ್ದು ಗ್ರಾಮೀಣ ಇದ್ದರೆ ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡಿ. ಗ್ರಾಮೀಣ ಇದ್ದರೆ ನೀವು ಇಲ್ಲಿ ಅಪ್ಲೈ ಮಾಡಿ. ಇದು 2B. ಅರ್ಥಾತ್ ಯಾಕಂದರೆ 3+2 ಪೋಸ್ಟ್ ಇದೆ, ದೇರ್ ಇಸ್ ಎ ಚಾನ್ಸಸ್. ಅದಾದ ನಂತರ 2Aದವರು ಬೇಡ, 2Aದವ್ರಿಗೆ ನಾನು ಬೇರೆ ಕಡೆಗೆ ಹೇಳ್ತೇನೆ, ಇಲ್ಲೇನು ಬೇಡ. ಓನ್ ಡಿಸ್ಟಿಕ್ ಇದ್ದವರು ಅವ್ರು ಇವ್ರು ಅಪ್ಲೈ ಮಾಡೇ ಮಾಡಿರ್ತಾರೆ, ಅವ್ರು ಮಾಡ್ಕೇರಿ ಆಯಿತಾ. ನೆಕ್ಸ್ಟು ಈ ಉತ್ತರ ಕರ್ನಾಟಕ ಯಾರಿದ್ದೀರಾ, UK ಹುಡುಗರು, UK ಹುಡುಗರು ಯಾರಿದ್ದೀರಾ, ಉತ್ತರ ಕರ್ನಾಟಕ ಹುಡುಗರು, ನೀವು ಯಾವ ಕ್ಯಾಸ್ಟ್ ಅಂದರೆ 2A ಆಗಿದ್ದರೆ 4+5 ಕನ್ನಡ ಮೀಡಿಯಮ್ ಆಗಿದ್ದರೆ, 2A ಕನ್ನಡ ಮೀಡಿಯಮ್ ಆಗಿದ್ದರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು, ಮಾಡಿ. ಸಜೆಸ್ಟೇಬಲ್. ಇವನ್ 3Aದವ್ರಿಗೆ ಸಜೆಸ್ಟೇಬಲ್ಲು, 2Bದವ್ರಿಗೆ ಸಜೆಸ್ಟೇಬಲ್ಲು. ಕನ್ನಡ ಗ್ರಾಮೀಣ ಮಾಧ್ಯಮ ಆಗಿದ್ದರೆ ನೀವು ಅಪ್ಲೈ ಮಾಡಿ. ಆಗ್ತದೆ. ಪರಿಶಿಷ್ಟ ಜಾತಿ ಪೋಸ್ಟು ಇಲ್ಲೇನಿದೆ, ಕಟ್ಟಪ್ಪು ಇವಾಗಲೇ ಹೇಳಿರ್ತಾನೆ ಕಡಿಮೆ ನಿಲ್ಲುತ್ತೆ ಕಂಪೇರ್ ಟು ಬೆಂಗಳೂರು. 1 ಮಾರ್ಕ್ಸ್ 2 ಮಾರ್ಕ್ಸ್ 0.25 ಮಾರ್ಕ್ಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಮಂಡ್ಯ. ಸೊ 2A ಆಗಿ ಮಂಡ್ಯ ಇದ್ದರೆ, ಯಾಕೆ 2A ಅಂತ ಹೇಳ್ತಿದ್ದೀನಿ ಅಂದರೆ ಜಾಸ್ತಿ ಪೋಸ್ಟ್ ಇದೆ ಅಲ್ಲಿ. ನೋಡಿರಿ 2A ನೋಡ್ತಿದ್ದೀರಾ, 5 2+5 ಈ ಥರ ಅಷ್ಟು ಇದೆ. 2A ಆಗಿ ಮಂಡ್ಯ ಆಗಿದ್ದರೆ ನೀವು ಬೇರೆ ಎಲ್ಲಿ ಅಪ್ಲೈ ಮಾಡಿಬಿಟ್ಟು ಇಲ್ಲೇ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲೇ ಅಪ್ಲೈ ಮಾಡಿ. ಅದಾದ ನಂತರ ಪ್ರವರ್ಗ 1 ಯಾರಿದ್ರೆ ಇಲ್ಲಿ ಅಪ್ಲೈ ಮಾಡಿ, ಪ್ರವರ್ಗ 1. ನೆಕ್ಸ್ಟು ಇಲ್ಲಿ ST ಒಬ್ಬರನ್ನ ಬಿಟ್ಟು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಉತ್ತರ ಕರ್ನಾಟಕದವರಲ್ಲ, ನಿಮಗೆ ಆಸೆ ಇತ್ತು ಅಂದರೆ ಅಪ್ಲೈ ಮಾಡ್ಕೊಳ್ಳಿ, ಬೇಡ. ಯಾಕಂದರೆ ಮಂಡ್ಯದಲ್ಲಿ ನಡೆಯೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿದ್ದಾರೆ. ದೇರ್ ಇಸ್ ಅ ಹೈ ಚಾನ್ಸಸ್ ದಟ್ ಅವರೇ ದೇ ಆರ್ ಗೋಯಿಂಗ್ ಟು ಬಿ ಸೆಲೆಕ್ಟೆಡ್. ಸೊ ದಟ್ ಅವಾಯ್ಡ್ ದಿಸ್ ಡಿಸ್ಟಿಕ್. ಯಾರು 2A ಅಲ್ಲೇ ಇದ್ದೀರಾ ದಯವಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಶಿವಮೊಗ್ಗ, ಹಾವೇರಿ ಹುಡುಗರ, ಹಾವೇರಿಯವರು, ಚಿತ್ರದುರ್ಗದವರು. ಹಾವೇರಿಯಲ್ಲಿ ಮಾತ್ರ ಬೇರೆ ಎಲ್ಲಿ ಹಾಕ್ಬೇಡ್ರ, ಹಾವೇರಿ, ಚಿತ್ರದುರ್ಗ, ಅದಾದ ನಂತರ ಶಿವಮೊಗ್ಗ ಅಥವಾ UK ಉತ್ತರ ಕರ್ನಾಟಕದ ಹುಡುಗರಿಗೆ ಮೋಸ್ಟ್ ಸಜೆಸ್ಟೇಬಲ್ ಪ್ರವರ್ಗ 2A ಇತ್ತಪ್ಪ ಅಂದರೆ ನೀವು ಇಲ್ಲೇ ಹಾಕಿ. 2B ಅದಾದ ನಂತರ ಏನು ಏನಿದೆಯಲ್ಲ ಈ ಕ್ಯಾಸ್ಟ್ 3B 2A ವಿತ್ ಕನ್ನಡ ಮೀಡಿಯಮ್, ನಿಮ್ದು ಏನಾದರೂ ಕ್ಯಾಸ್ಟ್ ಪ್ಲಸ್ ಕನ್ನಡ ಇದು ಗ್ರಾಮೀಣ ಇತ್ತು ಅಂದರೆ, ಕ್ಯಾಸ್ಟ್ ಪ್ಲಸ್ ಗ್ರಾಮೀಣ ಇತ್ತು ಅಂದರೆ ನೀವು ಇಲ್ಲೇ ಅಪ್ಲೈ ಮಾಡಿ. 60 ಹುದ್ದೆಗಳಿದ್ದೇವೆ. ದೆರ್ ಇಸ್ ಹೈ ಚಾನ್ಸಸ್ ದಟ್ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್. ಯಾಕೆ ಅಂದರೆ ಸಾಮಾನ್ಯ ರೀತಿಯಲ್ಲಿ ಮಿಸ್ ಆಯಿತಾ ಕನ್ನಡ ಮೀಡಿಯಮ್, ಅಲ್ಲಿ ಮಿಸ್ ಆಯ್ತಾ ಕ್ಯಾಸ್ಟ್, ಅಲ್ಲಿ ಮಿಸ್ ಆಯ್ತಾ ಕ್ಯಾಸ್ಟ್ ಪ್ಲಸ್ ಗ್ರಾಮೀಣ ಮಾಧ್ಯಮ. ಅದು ಆ್ಯಕ್ಚುಲಿ ಗ್ರಾಮೀಣ ಮಾಧ್ಯಮ. ಅರ್ಥ ಆಗ್ತಿದೆಯಾ? ಗ್ರಾಮೀಣ ಪ್ಲಸ್ ಕ್ಯಾಸ್ಟ್ ಯಾರೇ ಇರುತ್ತೆ ಬೆಂಗಳೂರಿಗೆ ಅಪ್ಲೈ ಮಾಡಿಬಿಟ್ಟು ದಯವಿಟ್ಟು, ಕಾಂಪಿಟೇಷನ್ ಸಿಕ್ಕಾಬಿಟ್ಟಿರುತ್ತೆ ಬೆಂಗಳೂರಲ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೀವು ಇಲ್ಲೇ ಅಪ್ಲೈ ಮಾಡಿ. ನನ್ನ ಫಸ್ಟ್ ಚಾಯ್ಸು. ಇಲ್ಲ ಸರ್ ನಾನು ಬೆಂಗಳೂರು ಅಪ್ಲೈ ಮಾಡ್ತೀನಿ ಅಂದರೆ ಅಪ್ಲೈ ಮಾಡಿ, ಬಟ್ ಬೇಸ್ ನಾನು ಪ್ರಿವಿಯಸ್ ಕಟ್ಟಪ್ ಹೇಳ್ತಿದ್ದೇನೆ, ಇದು ಅಪ್ಲೈ ಮಾಡ್ಬೋದು ನೀವು. ನೆಕ್ಸ್ಟು ಚಿತ್ರದುರ್ಗ, ಇವ್ರು ಯಾರು ಬೇರೆ ಕಡೆ ಅಪ್ಲೈ ಮಾಡಿ, ಇಲ್ಲಿ ಅಪ್ಲೈ ಮಾಡಿಬಿಡಿ.
ಯಾಕಂದರೆ ಯಾರು ಎಸ್ ಟಿ ಇದ್ರೆ ದಯವಿಟ್ಟು ಇಲ್ಲಿ ಅಪ್ಲೈ ಮಾಡಿಬಿಡಿ. ಯಾಕಂದರೆ ಚಿತ್ರದುರ್ಗದಲ್ಲಿ ಎಸ್ ಟಿ ಕಮ್ಯುನಿಟಿ ಜಾಸ್ತಿ ಇದ್ದಾರೆ. ಸೊ ದಟ್ ಅಲ್ಲೇ ನಿಮಗೆ ಒಂದು ಪೋಸ್ಟ್ ಇಟ್ಕೊಂಡು ನೀವೇನು ಅಪ್ಲೈ ಮಾಡಿಬಿಡಿ. ಅದಕ್ಕೆ ಪ್ರವರ್ಗವನ್ನು ಅಪ್ಲೈ ಮಾಡಿಬಿಡಿ. 2B ಇವ್ರು ಅಪ್ಲೈ ಮಾಡಿಬಿಡಿ. ಪ್ರವರ್ಗ 3B ನಿಮಗೆ ಬೇಕಿದ್ರೆ ಅಪ್ಲೈ ಮಾಡ್ಕೊಳ್ಳಿ. ಉಳಿದವ್ರು ಯಾರು ಅಪ್ಲೈ ಮಾಡಿಬಿಡಿ. ಅರ್ಥ ಆಯ್ತಾ? ತುಂಬ ಚೆನ್ನಾಗಿ ಓದಿದ್ದೀನಿ ಸರ್ ನಾನು ಚಿತ್ರದುರ್ಗ ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಸರ್ ಒಂದು ಪೋಸ್ಟ್ ಇದ್ರೆ ನಾನು ಹಾಕ್ತೀನಿ ಅನ್ನೋರು, ಉಳಿದವ್ರಿಗೆ ಏನು ಹೇಳ್ತಿರೋದು. ಸೊ ಚಿತ್ರದುರ್ಗದ ಮುಗೀತು. ನೆಕ್ಸ್ಟು ದಕ್ಷಿಣ ಕನ್ನಡ 10 ಇದೆ. ಇದು ತುಂಬ ನೆಗ್ಲಿಜಿಬಲ್ ಪೋಸ್ಟ್ ಇದೆ. ಒಬ್ಬ ಯಾರು ಅಪ್ಲೈ ಮಾಡಬಾರ್ದು? ಪರಿಶಿಷ್ಟ ಪಂಗಡದವ್ರು ಅಪ್ಲೈ ಮಾಡಲೇಬಾರದು. ಪ್ರವರ್ಗವನ್ನು ಯೋಚನೆ ಮಾಡಬೇಡಿ ನೀವು. 2Aದವ್ರು ಸ್ವಲ್ಪ ರಿಸ್ಕ್ ತಗೊಂತೀನಿ ಅಂದರೆ ಅಪ್ಲೈ ಮಾಡಿ. ಇವ್ರು ಇರ್ತಾರಲ್ಲ ಉತ್ತರ ಕರ್ನಾಟಕದವರು, ಸರ್ ಸ್ವಲ್ಪ ರಿಸ್ಕ್ ತಗೊಂಡು ನೋಡ್ತೀನಿ ಅಂದರೆ ಅಪ್ಲೈ ಮಾಡಿ. ಉಳಿದವ್ರಿಗೆ ಏನು ಸಜೆಸ್ಟೇಬಲ್ ಅಲ್ಲ. ಒಂದು ಪೋಸ್ಟ್ ಇದೆ, ಬೇಡಪ್ಪ ಉತ್ತರ ಕರ್ನಾಟಕದವ್ರು ಯಾರು ಅಪ್ಲೈ ಮಾಡಿಬಿಡಿ. ಯಾಕೆ ಉತ್ತರ ಕರ್ನಾಟಕದವ್ರು ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಸುತ್ತಮುತ್ತ ಇರೋರು ಓನ್ ಡಿಸ್ಟಿಕ್ಕಲ್ಲಿ ಆ್ಯಕ್ಚುಲಿ ಇಲ್ಲಿ ಓದಲ್ಲ, ಬಟ್ ಕಾಂಪಿಟೇಷನ್ ಒಂದರಲ್ಲಿ ಮಿಸ್ ಆದ್ರೂ ನಾವು ಹೊರಗೆ ಬಂದುಬಿಡ್ತಿರುವಂಥ ಉದ್ದೇಶ, ಭಯ. ಅದಕ್ಕೋಸ್ಕರ ಬೇಡ, ಅಪ್ಲೈ ಮಾಡಿಬಿಡಿ. ನೆಕ್ಸ್ಟ್ ಉಡುಪಿ. ಈ ಕ್ಯಾಸ್ಟ್ನವ್ರು ಹೇಳಿದ್ರೆ ಬೆಂಗಳೂರು ಬಿಟ್ಟರೆ, ಬೆಂಗಳೂರು ಬಿಡೋದಲ್ಲ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಇದೆ. ಆಲ್ಮೋಸ್ಟ್ ಆಲು ಅಪ್ಲೈ ಮಾಡಿ. 2Aದವ್ರು ಅಪ್ಲೈ ಮಾಡಿ. ಅದಾದ ನಂತರ 2B ಅಪ್ಲೈ ಮಾಡಿ, 3A ಅಪ್ಲೈ ಮಾಡಿ, 3B ಅಪ್ಲೈ ಮಾಡಿ, ಪರಿಶಿಷ್ಟ ಜಾತಿ AB ಅಪ್ಲೈ ಮಾಡಿ, C ಅಪ್ಲೈ ಮಾಡಿ. ಸೊ ದಟ್ ಸಜೆಸ್ಟ್ ಮಾಡ್ತೀನಿ, ಅಪ್ಲೈ ಮಾಡಬಹುದು. ಯಾರು UK ಉತ್ತರ ಕರ್ನಾಟಕ ಹುಡುಗರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಯಾಕೆ ಇವತ್ತು ಉತ್ತರ ಕರ್ನಾಟಕ ಅಂತ ಇದ್ದೀನಿ ಅಂದರೆ, ಜಾಸ್ತಿ ಇದೆ ಹುಡುಗರು ಪ್ರಿಪೇರ್ ಆಗ್ತಿರ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೇನೆ, ನಮ್ಮ ಹುಡುಗರೆಲ್ಲ ಅಪ್ಲೈ ಮಾಡಿ. ನೆಕ್ಸ್ಟು ಅಪ್ಲೈ ಮಾಡಿ. ಬರೀ ಬೆಂಗಳೂರು ಅಂತ ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲ ಟೈಮಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ, ಹಾವೇರಿಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಪ್ಪ. ಹಾವೇರಿಯವ್ರು ಅಪ್ಲೈ ಮಾಡಿ ನೋಡಿ. ಶಿವಮೊಗ್ಗದವ್ರು ಅಪ್ಲೈ ಮಾಡಿ. ಉತ್ತರ ಕರ್ನಾಟಕದವ್ರು ಅವರು ಸ್ವಲ್ಪ ಓದ್ತಿದ್ದಾರೆ. ಆಮೇಲೆ ಇವರು ಬೀದರ್, ಗುಲ್ಬರ್ಗ ಅವ್ರು ಯಾರು ಅಪ್ಲೈ ಮಾಡಿಬಿಡಿ ಇಲ್ಲಿ. ಬೇಕಂದ್ರೆ ಅಲ್ಲಿ ಹಾವೇರಿ ಹುಡುಗರು ಅವರು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನೀವು ಬೆಂಗಳೂರಿಗೆ ಬಂದುಬಿಡಿ. ಚಿಕ್ಕಮಗಳೂರು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 20 ಹುದ್ದೆಗಳು. ಪ್ರವರ್ಗ 2A. ಅದಾದ ನಂತರ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ದಯವಿಟ್ಟು ದೇವರನ್ನು ಅಪ್ಲೈ ಮಾಡಿಬಿಡಿ ಇಲ್ಲಿ. ಪ್ರವರ್ಗ 2A ಚಿಕ್ಕಮಗಳೂರು, ಕಡೂರು ಆ ಕಡೆ ಇದಿರಲ್ಲ, ಅವರೆಲ್ಲ ಅಪ್ಲೈ ಮಾಡಪ್ಪ. ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ನೀವು ಓನ್ ಡಿಸ್ಟಿಕ್ಕಿಗೆ. ಉಳಿದವ್ರು ಯಾರು ಸಜೆಸ್ಟೇಬಲ್ ಅಲ್ಲ, ಬೇರೆ ಮೇಲ್ಗಡೆ ಹೇಳಿದ್ದೇನೆ ಅಲ್ಲೇ ಮಾಡ್ಕೊಳ್ಳಿ. ಗದಗ್ನವರು, ಬಾಗಲಕೋಟೆಯವರು, ಹಾವೇರಿಯವರು. ಗದಗ ಬಾಗಲಕೋಟೆ ಮಾಡಿಯಪ್ಪ, ಹಾವೇರಿ ಅವ್ರು ಬೇಡ. ಯಾಕೆ ಹಾವೇರಿಯವ್ರು ಶಿವಮೊಗ್ಗ ಹೇಳಿದ್ದೀನಿ, ಶಿವಮೊಗ್ಗದ ಅಪ್ಲೈ ಮಾಡ್ಕೊಳ್ಳಿ ಅವರು. ಸೊ 20 2A. ಅದಾದ ನಂತರ ಪರಿಶಿಷ್ಟ ಜಾತಿಯವರು ಅಪ್ಲೈ ಮಾಡಿ. 2Aದವ್ರು ಅಪ್ಲೈ ಮಾಡಿ. ಸಾಮಾನ್ಯ ಅರ್ಹತೆ ಇದೆ, ಕನ್ನಡ ಮೀಡಿಯಮ್ ಇದೆ. ಸೊ ಅದು ಅಪ್ಲೈ ಮಾಡಿ. ಯಾರು ಅಪ್ಲೈ ಮಾಡಬಾರ್ದು? ದೇವರನಿಗೂ 2B ಯಾರಿದ್ದೀರಾ ಅಪ್ಲೈ ಮಾಡಿಬಿಡಿ. ನೆಕ್ಸ್ಟು ST ಯಾರಿದ್ದೀರಾ ಅಪ್ಲೈ ಮಾಡಿಬಿಡಿ. ಅರ್ಥ ಆಯ್ತಾ? ಇವನ್ ಇವರು ಕೂಡ ಪ್ರವರ್ಗವನ್ನು ನೀವು ಅಪ್ಲೈನ ಮಾಡಬೇಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕಲಬುರಗಿ ಡಿಸ್ಟಿಕ್ಕು, ಓನ್ ಡಿಸ್ಟಿಕ್ನವರು ಅಪ್ಲೈ ಮಾಡ್ಕ್ಯಾರಪ್ಪ ನೀವು. ಈ ಕಡೆ ಮತ್ತು ಇವರು ಸೌತ್ ಕರ್ನಾಟಕದವರು ಮತ್ತು ಮಧ್ಯ ಕರ್ನಾಟಕದವ್ರು ಯಾರಿದ್ದೀರಾ, ಮತ್ತು ನೀವು ಹೋಗಿ ಅಲ್ಲಿ ಅಪ್ಲೈ ಮಾಡಿಬಿಟ್ಟಿದ್ದೀರಾ. ಅವ್ರು ಅದಕ್ಕಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ. ಸೊ ದಟ್ ಅಲ್ಲಿ ಅವ್ರು ಅಪ್ಲೈ ಮಾಡ್ಕೊಳ್ರಪ್ಪ ನೀವು. ವಿಜಯನಗರ ಅಪ್ಲೈ ಮಾಡಿ. ವಿಜಯನಗರ ಓನ್ ಡಿಸ್ಟಿಕ್ಕು. ಆಮೇಲೆ ಈ ಕಡೆ ದಾವಣಗೆರೆಯವರು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓನ್ ಡಿಸ್ಟಿಕ್ ಮನೆಯಿಂದ ಅಡ್ಡಾಡ್ತೀರಾ ಸ್ವಲ್ಪ ಚೆನ್ನಾಗಿ ಓದಿದರೆ. ಆಮೇಲೆ 3Aದವ್ರು ಯಾರಿದೆ ಇಲ್ಲ, ನೀವು ಅಪ್ಲೈ ಮಾಡಲೇಬಾರ್ದು ಇಲ್ಲಿ. ಅರ್ಥ ಆಯ್ತಾ? 3Aದವರು 3B ಅವರು ಇಲ್ಲಿ ಅಪ್ಲೈ ಮಾಡಬಾರ್ದು, ಮಾಡಬೇಡಿ ದಯವಿಟ್ಟು. KRP ಮೌಂಟೆಡ್ ಕಂಪನಿ, ಇದು ಏನಂದರೆ KRP ಮೌಂಟೆಡ್ ಕಂಪನಿ ಅಂದರೆ ಇದು ಮೈಸೂರಲ್ಲಿದೆ. ಈ ದಸರಾ ಟೈಮಲ್ಲೆಲ್ಲ ಹಾರ್ಸ್ ರೈಡಿಂಗು, ಹಾರ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಮೇಂಟೈನ್ ಮಾಡೋದು ಇದು KRP ಮೌಂಟೆಡ್ ಕಂಪನಿ ಅಂತ. ಎಕ್ಸಾಂಪಲ್ಲಿ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಲಾಸ್ಟ್ ಟೈಮು ದಯಾನಂದ್ ಸರ್ ಇದ್ದಾಗ ಈ ಹಾರ್ಸ್ನ ಬಳಸ್ಕೊತಾ ಇದ್ದಾರೆ MG ರೋಡಲ್ಲೆಲ್ಲ, ಏನು ಮಾಡೋಕ್ಕೆ, ಬೀಟ್ ಮಾಡೋಕ್ಕೆ. ಸೊ ಇದರಲ್ಲಿ ಕಾಂಪಿಟೇಟಿವ್ಗೆ
ಬೇರೆ ಎಕ್ಸಾಮ್ಸ್ ಯಾರು ಓದ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಅಪ್ಲೈ ಮಾಡಿರಿ, ಟೈಮ್ಸ್ ಅಷ್ಟು ಚೆನ್ನಾಗಿರಲ್ಲ. ಬಟ್ ಜಾಬ್ ಬೇಕನ್ನೋರು ಯು ಕ್ಯಾನ್ ಅಪ್ಲೈ, ನೋ ವರೀಸ್. ಮೈಸೂರು ಅರೌಂಡ್ ಇದ್ದೀರಾ ಅಥವಾ ಆರ್ಟ್ಸ್ ಸ್ಟಡೀಸ್ ನನಗೆ ತುಂಬ ಇಷ್ಟ ಅನ್ನೋರು ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಾ? ಸೊ ನಾನು ನಿಮಗೆ ಎಲ್ಲದನ್ನೂ ಹೇಳಿದೆ, ಅರ್ಥ ಆಯ್ತಾ? ಇವಾಗ ನಾನು ನಿಮಗೆ ಬೆಂಗಳೂರನ್ನ ತಗೊಂಡು ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ. ಸೊ ಇದಾಗಿತ್ತು, ನಿಮಗೆ ಎಲ್ಲರಿಗೂ ಹೇಳಿದೆ. ಇನ್ನೊಂದು ಏನಂದರೆ, ಇದರಲ್ಲಿ ಈಗ ಬೆಂಗಳೂರಿಗೆ ಯಾರು ಅಪ್ಲೈ ಮಾಡಬೇಕು? ಬೆಂಗಳೂರಿಗೆ ನೀವು ಯಾರಾದರೂ ಅಪ್ಲೈ ಮಾಡಿ, ಬೆಂಗಳೂರಿಗೆ ಯಾರಾದರೂ ಅಪ್ಲೈ ಮಾಡಿ ನಡೆಯುತ್ತೆ. ಅರ್ಥ ಆಯ್ತಾ? ಪ್ರವರ್ಗ 2A1 ನಾನು ನಿಮ್ಗೆ ಕೆಳಗಡೆ ತುಂಬ ಸಾರಿ ಹೇಳಿದ್ದೀನಿ. ಒಂದು 2-3 ಡಿಸ್ಟಿಕ್ ಬಿಟ್ಟರೆ ಉಳಿದ ಎಲ್ಲೂ ಕಡೆ ಸಜೆಸ್ಟ್ ಮಾಡಿಲ್ಲ. ನೀವು ಬೆಂಗಳೂರಿಗೆ ಅಪ್ಲೈ ಮಾಡಿ. ಕ್ಯಾಟಗರಿ ಫಸ್ಟ್ ಯಾರಿದ್ದೀರಾ ಓನ್ ಡಿಸ್ಟಿಕ್ ಬಿಟ್ಕೊಂಡ್ರೆ ನೀವು, ಇಲ್ಲ ಓನ್ ಡಿಸ್ಟಿಕ್ ಆಸೆ ಇದ್ದರೆ, ಚೆನ್ನಾಗಿ ಓದಿದ್ರೆ ಅಲ್ಲೇ ಅಪ್ಲೈ ಮಾಡಿ, ಇಲ್ಲ ಬೆಂಗಳೂರಿಗೆ ಬರಲೇಬೇಕು ನೀವು. ಯಾಕೆ ಹೇಳಿ? 21 ಪೋಸ್ಟ್ ಪ್ಲಸ್ 10 ಪೋಸ್ಟು ಪ್ಲಸ್ 2 ಪೋಸ್ಟು. ಅದಾದ ನಂತರ ಇಲ್ಲಿ ಸಾಮಾನ್ಯ GM ಅಲ್ಲಿ 119 ಪೋಸ್ಟ್, ಕನ್ನಡ ಮೀಡಿಯಮ್ಮು ಇದು 24 ಪೋಸ್ಟು. ಪ್ರವರ್ಗ 1 ಮೈಂಡಲ್ಲಿ ಇಟ್ಕೊಳ್ಳಿ, ನೀವು ಬೆಂಗಳೂರಿಗೆ ಅಪ್ಲೈ ಮಾಡಬೇಕು. ಆಮೇಲೆ ಇನ್ನೊಬ್ಬ ಯಾರಿಗೆ ಹೇಳಿದೆ ನಾನು, ST 17 + 8 + 1 ಇಷ್ಟು. ST ಇದು ಕಣ್ಣು ಮುಚ್ಕೊಂಡು ಬೆಂಗಳೂರಿಗೆ ಹಾಕಿ. ನೀವು ಓನ್ ಡಿಸ್ಟಿಕ್ ಬಿಟ್ಟರೆ ಇದ್ದಿದ್ರೆ ನಿಮಗೆ ಅವಕಾಶ ಇದ್ದರೆ ಓನ್ ಡಿಸ್ಟಿಕ್ ಹಾಕಿ, ಇಲ್ಲಿ ಹಾಕಿರಿ. ನೆಕ್ಸ್ಟು 2Aದವ್ರಿಗೆ ನಿಮಗೆ ಇಲ್ಲಿ ಪೋಸ್ಟ್ ಇದಾವೆ, ಅಲ್ಲಿ ಇದಾವೆ ಪೋಸ್ಟು. ಇಲ್ಲಿ ಜಾಸ್ತಿ ಇರುತ್ತೆ ಕಾಂಪಿಟೇಷನ್. ಸೊ ನಾನು ನಿಮಗೆ ಕೆಲವೊಂದು 2Aದವ್ರಿಗೆ ತೋರಿಸ್ಕೊಟ್ಟಿದ್ದೀನಿ. ಉಡುಪಿ ತೋರಿಸಿದ್ದೀನಿ, ಅದಾದ ನಂತರ ಶಿವಮೊಗ್ಗ ತೋರಿಸಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಬಂದಿದ್ದೀನಲ್ಲ. ಸೊ ಅಲ್ಲಿ ಅಪ್ಲೈ ಮಾಡಿ, ಮಿಸ್ ಆದರೆ ನೀವು ಇಲ್ಲಿಗೆ ಅಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಆಲ್ಮೋಸ್ಟ್ 2Aದವ್ರು ಅಪ್ಲೈ ಮಾಡ್ಕೊಳ್ಳಿ ಅಲ್ಲೇ. ಇಲ್ಲಿ ಎಲ್ಲರೂ ಬಂದು ಇಲ್ಲೇ ಹಾಕ್ತಾರೆ. ಏನು ವಿಡಿಯೋ ಭಾಳ ಅಂದರೆ ಒಂದು 4-5 ಸಾವಿರ, ಲಾಸ್ಟ್ ವಿಡಿಯೋನ 4,000 ಜನ ನೋಡಿದರು. ಅವನು ನೋಡಿದಿರ್ತಾರೆ, ಲಕ್ಷಾಂತರ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರು ಬೇರೆ ಬೇರೆ ಕಡೆ ಹಾಕೊಂಡಿರ್ತಾರೆ. ಸೊ ನೀವು ಅಲ್ಲೇ ಹಾಕೊಳ್ಳಿ. ಬೆಂಗಳೂರು ಪೋಸ್ಟ್ ಎಲ್ಲ ಇಲ್ಲೇ ಹಾಕ್ತಿರ್ತಾರೆ. ಸೊ ಉಳಿದವರು ಎಲ್ಲರಿಗೂ ಪೋಸ್ಟ್ ಇದೆ. ಇದು 949 ಪೋಸ್ಟ್ ಇರೋದ್ರಿಂದ ನಾನು ಹೇಳಿದೆ, ವಿಡಿಯೋದಲ್ಲಿ ಹೇಳಿದ್ದೇನೆ, ಅವ್ರು ಬಿಟ್ಟು ಉಳಿದವರೆಲ್ಲ ಇಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ. ದೇರ್ ಇಸ್ ಅ ಹೈ ಚಾನ್ಸಸ್ ದಟ್ ನೀವು ಇಲ್ಲೇ ಸೆಲೆಕ್ಟ್ ಆಗೋ ಸಾಧ್ಯತೆ. ಆಮೇಲೆ ನಮ್ಮ ರೆಸ್ಪೆಕ್ಟೆಡ್ ಮಾಜಿ ಸೈನಿಕರು ಏನಿದ್ದೀರಾ, ನೀವು ಬೆಂಗಳೂರಿಗೆ ಅಪ್ಲೈ ಮಾಡಿ ಸರ್. ನಿಮ್ಮ ಓನ್ ಡಿಸ್ಟಿಕ್ ಇದ್ದರೆ ಅಪ್ಲೈ ಮಾಡ್ಕೊಳ್ಳಿ ಸರ್. ಯಾಕಂದರೆ ನಿಮಗೆ ಅನುಕೂಲ ಆಗುತ್ತೆ ಓನ್ ಡಿಸ್ಟಿಕ್ ಇರೋದ್ರಿಂದ. ಮನೆಗೆ ಹೋಗೋಕ್ಕೆ ತುಂಬ ಬಾರ್ಡ್ರಲ್ಲಿ ಕಷ್ಟಪಟ್ಟು ಬಂದಿದ್ದೀರಾ. ಸೊ ದಟ್ ಓನ್ ಡಿಸ್ಟಿಕ್ ಅಪ್ಲೈ ಮಾಡಿ, ಇಲ್ಲ ಮಿಸ್ಸಲ್ಲಿ ಮಾಡಿ. ಸೊ ಗ್ರಾಮೀಣ ಕನ್ನಡ ಮಾಧ್ಯಮ ಎಲ್ಲ ಯಾರು ಇರ್ತೀರ, ಆಮೇಲೆ ಯೋಜನೆ ನಿರ್ವಸಿತರಾದ ಅಭ್ಯರ್ಥಿಗಳು, ನೀವು ಬೆಂಗಳೂರಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾನೇನು ಕೆಳಗಡೆ ಅಪ್ಲೈ ಮಾಡಿ ಪ್ರತಿಯೊಂದು ವಿಡಿಯೋದಲ್ಲಿ, ಪ್ರತಿಯೊಂದು ಇದರಲ್ಲಿ ನಾನು ಡಿಸ್ಟಿಕ್ನು ಕೂಡ ನಿಮಗೆ ತೋರಿಸಿದ್ದೀನಿ, ಎಲ್ಲಿ ಅಪ್ಲೈ ಮಾಡಿದ್ರೆ ಹೆಂಗಿರ್ತೈತೆ ಅಂತ ಅಪ್ಲೈ ಮಾಡ್ಕೊಳ್ಳಿ. ಕೊನೆಯ ಮಾತು ಇದು, ನೀವು ಕೇಳಲೇಬೇಕು, ಸ್ಕಿಪ್ ಮಾಡಿಬಿಡಿ. ಏನಂದರೆ ಎಲ್ಲರೂ ಹೇಳ್ತಿರ್ತಾರೆ CR ಪೊಲೀಸ್ ಕಾನ್ಸ್ಟೇಬಲ್ ಅದೇನಪ್ಪ ಅಂತ. ಯಾವನು ನಿಮಗೆ ಅಲ್ಲಿ 55,000 ಸ್ಯಾಲರಿನ ತಂದು ಜೇಬಲ್ಲಿ ಕೊಡಲ್ಲ. ಊರಲ್ಲಿ 150 ರೂಪಾಯಿ, 170 ರೂಪಾಯಿ ಕೊಡ್ತಾರೆ ಕೂಲಿ ಕೆಲಸಕ್ಕೆ ಹೋದರೆ. ಅರ್ಥ ಆಯ್ತಾ? ಇನ್ನೊಂದು ಏನಂದರೆ, ಸೊ ಯು ಹ್ಯಾವ್ ಡನ್ ಯುವರ್ ಡಿಗ್ರಿ ಇನ್ MSc ಆರ್ MCom MA ಆರ್ ಸಮಥಿಂಗ್ ಎಲ್ಸ್. ಸೊ ದಟ್ ಹಾಗೇನಾದರೂ ನೀವು ಡಿಗ್ರಿ ಮಾಡಿದರೆ, ಸರ್ ಇಲ್ಲ ಸರ್ ನಾನು ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ ಸರ್, ನಾನು ಜಸ್ಟ್ ಈಗ 21 ವರ್ಷ 22 ವರ್ಷ ಸರ್, ನನಗೆ ಹೈಯರ್ ಆಸ್ಪಿರೇಷನ್ ಇದೆ, ನಾನು IAS ಮಾಡಬೇಕು ಸರ್, KS ಮಾಡಬೇಕು. ದಿ ಬೆಸ್ಟ್ ಜಾಬು IAS. ನೀನು KS ಮಾಡಬೇಕಂದ್ರೆ ನಾನು ಹೇಳ್ತಿದ್ದೀನಿ, KS IAS ಮಾಡಬೇಕಂದ್ರೆ ದಿ ಬೆಸ್ಟ್ ಜಾಬ್. ಸಿಕ್ಕಾಬಿಟ್ಟೆ ಟೈಮ್ ಸಿಗುತ್ತೆ ಇದರಲ್ಲಿ ಓದೋಕ್ಕೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ದೇವರನಿಗೂ ಟೈಮ್ ಸಿಗಲ್ಲ ಅಷ್ಟು. ಅರ್ಥ ಆಯ್ತಾ? ಪ್ರಾಮಿಸ್ ಸಿಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ಸಿಕ್ಕಾಬಿಟ್ಟೆ ಟೈಮ್ ಸಿಗುತ್ತೆ. ಇವಾಗ ನಾನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲು ನಾನು ವರ್ಕ್ ಮಾಡ್ತಿದ್ದೀನಿ. ಆ ಟೈಮಲ್ಲಿ ನಮ್ಮ CRದವ್ರು ಫ್ರೆಂಡ್ಸ್ ಇದ್ದಾರೆ, ಅವ್ರು ಸಿಕ್ಕಾಬಿಟ್ಟೆ ಟೈಮ್ ಸಿಗುತ್ತೆ, ನಮಗೆಲ್ಲ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯು ವಿಲ್ ಗೆಟ್ ಅ ಟೈಮ್ ಟು ರೀಡ್ ಟು ಗೆಟ್ ಹೈಯರ್ ಪೊಸಿಷನ್ಸ್. ಅದಕ್ಕೋಸ್ಕರ ನೀವು ಎಟ್ ಎನಿ ಕಾಸ್ಟ್ ಇದನ್ನು ಅಪ್ಲೈ ಮಾಡಿ, ಮತ್ತೆ ಓದಿ. ಡಿಪಾರ್ಟ್ಮೆಂಟ್ಗೆ 55,000 ಸ್ಯಾಲ್ರಿ ಬರ್ತಿರೋದು ತಿಂಗಳ, ಅದು ತಗೊಂಡು ಓದ್ಕೊಳ್ಳಿ. ಅರ್ಥ ಆಯ್ತಾ? ಇದಾಗಿತ್ತು ನಮ್ಮ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಸೊ ದಟ್ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಪೊಲೀಸ್ ರಿಲೇಟೆಡ್ ಏನೇ ಬಂದರೂ ನಾನು ಅದನ್ನು ಹಾಕ್ತೀನಿ. ಯಾವ ಬುಕ್ಸ್ ಓದೋದು ಪ್ರತಿಯೊಂದೂ, ಮತ್ತು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಕವರ್ ಮಾಡಿದ್ದೀನಿ. ಜೂನ್ ಮಂತದ್ದು ಎಲ್ಲ ಮಂತದ್ದು ನಿಮ್ಮ ಎಕ್ಸಾಮ್ ಬಗ್ಗೆ ಒಳಗಡೆ ನಾನು ಅದನ್ನು ಮುಗಿಸ್ತೀನಿ. ಸೊ
ಬಾಬಾ ಎಲ್ಲರೂ ತುಂಬ ಸಖತ್ತಾಗಿ ಓದಿ, ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಹೇಳ್ತಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಓದಿ, ಬೇರೆ ಏನು ವೇಸ್ಟ್ ಮಾಡಬೇಡಿ, ಬರೀ ಓದ್ತಾ ಇರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್.